ನಾನು ಪ್ಯಾರಾನಾರ್ಮಲ್ ಈವೆಂಟ್ಸ್, ದೆವ್ವ, ಭೂತಗಳು ಇದ್ಯಾವುದ್ರಲ್ಲೂ ಕೂಡ ನಂಬಿಕೆ ಇಟ್ಟವನೇ ಅಲ್ಲ. ಸ್ಕೂಲಲ್ಲೂ ಕೂಡ ಫ್ರೆಂಡ್ಸ್ ಈ ಥರದ್ದೆಲ್ಲ ಕತೆಗಳು ಹೇಳಬೇಕಾದ್ರೆ ನಾನು ಬರೀ ಕೇಳಿಸ್ಕೊಂಡು ನಗ್ತಿದ್ದೆ. ಇದೆಲ್ಲ ನನಗೆ ನಿಜ ಅಂತಲೇ ಅನ್ನಿಸ್ತಿರ್ಲಿಲ್ಲ, ಯಾಕಂದರೆ ಇದ್ರ ಹಿಂದೆ ಒಂದು ಲಾಜಿಕಲ್ ಎಕ್ಸ್ಪ್ಲನೇಷನ್ಸ್ಗಳೇ ಇರ್ತಿರ್ಲಿಲ್ಲ. ಅಂಟಿಲ್ ಒಂದು ಇನ್ಸಿಡೆಂಟ್ ನನ್ನ ಜೊತೆನೇ ನಡೆಯುತ್ತೆ. ದ ಗ್ರೇಸ್ ವಿಲ್ಲಾ, ಆ ಚಿಕ್ಕಮಗಳೂರು ವಿಲ್ಲಾ ಅಲ್ಲಿ ನಡೆಯೋ ಆ ಘಟನೆ ನನ್ನ ಕಂಪ್ಲೀಟ್ ಮೈಂಡ್ ಸೆಟ್ಟನ್ನೇ ಚೇಂಜ್ ಮಾಡಿಬಿಡುತ್ತೆ. ಎಕ್ಸಾಕ್ಟ್ಲಿ 8 months ಮುಂಚೆ ನಮ್ಮಪ್ಪ ಆ ವಿಲ್ಲಾನ ಪರ್ಚೇಸ್ ಮಾಡ್ತಾರೆ. ದ ಗ್ರೇಸ್ ವಿಲ್ಲಾ. ಈ ವಿಲ್ಲಾ ಚಿಕ್ಕಮಗಳೂರು ಔಟ್ಸ್ಕರ್ಟ್ಸಲ್ಲಿ ಲೊಕೇಟ್ ಆಗಿತ್ತು. ಅಕ್ಕಪಕ್ಕದಲ್ಲಿ ಕಾಫಿ ಪ್ಲಾಂಟೇಶನ್ಸ್ ಆ್ಯಂಡ್ ಹೋಗೋ ದಾರಿಯಲ್ಲಿ ದೊಡ್ಡ ದೊಡ್ಡ ಮರ ಗಿಡಗಳಿಂದ ಕವರ್ ಆಗಿ ಅದೊಂಥರ ತುಂಬ ಪೀಸ್ಫುಲ್ ಜಾಗದಲ್ಲಿ ಲೊಕೇಟ್ ಆಗಿತ್ತು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನಿವಾಗ ವಿಲ್ಲಾ ನೋಡಬೇಕಾದ್ರೆ ಅದೆಷ್ಟು ಸುಂದರವಾಗಿತ್ತು ಅಂತ ನಾನು ವರ್ಡ್ಸಲ್ಲಿ ಡಿಸ್ಕ್ರೈಬೇ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಟ್ ವಾಸ್ ಕ್ವೈಟ್ ಪೀಸ್ಫುಲ್. ಅದೇ ಟೈಮಲ್ಲಿ ಅಪ್ಪ ಕೂಡ ಹೇಳ್ತಾರೆ, ಹೆಂಗಿದ್ರು ನಮ್ಮ ಸಮ್ಮರ್ ಹಾಲಿಡೇಸ್ ನಡೀತಿದೆ, ಸೊ ನಾವು ಆರಾಮಾಗಿ 1-2 ತಿಂಗಳು ಇಲ್ಲೇನೆ ಇದ್ಬಿಟ್ಟು ವಾಪಸ್ ಹೋಗೋಣ. ನನಗೂ ಕೂಡ ಸ್ವಲ್ಪ ಎಸ್ಟೇಟಲ್ಲಿ ಕೆಲಸ ಇರೋದ್ರಿಂದ ಅದು ಕೂಡ ಮುಗಿಸ್ದಂಗಾಗತ್ತೆ. ಅದು ಕೇಳಿದ ತಕ್ಷಣ ವಿ ಆಲ್ ವೇರ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಇಡೀ ಫ್ಯಾಮಿಲಿ ಇವಾಗ ವಿಲ್ಲಾಗೆ ಶಿಫ್ಟ್ ಆಗತ್ತೆ. ಅಪ್ಪ, ಅಮ್ಮ, ನಾನು ಮತ್ತು ನಮ್ಮ ಅಣ್ಣ. ಆ್ಯಂಡ್ ಆಲ್ಸೋ ಐ ಕಾಂಟ್ ಫರ್ಗೆಟ್ ಮೈ ಪೆಟ್ ಡಾಗ್ ಬ್ರೂನೋನು ಕೂಡ. ಆ ವಿಲ್ಲಾಲಿ ಟೋಟಲ್ ಆಗಿ 5 ರೂಮ್ಗಳಿತ್ತು. ಗ್ರೌಂಡ್ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮ್. ಆ್ಯಂಡ್ ಅಪ್ಪ ಅಮ್ಮ ಒಂದು ಮಾಸ್ಟರ್ ಬೆಡ್ರೂಮ್ನ ಆಲ್ರೆಡಿ ಸೆಲೆಕ್ಟ್ ಕೂಡ ಮಾಡ್ಕೊತಾರೆ. ಸೊ ನಾನು ಮತ್ತು ಅಣ್ಣ ಅಲ್ಲಿ ನಿಂತ್ಕೊಂಡು ಓಕೆ ಮೇಲೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ, ಫಸ್ಟ್ ಫ್ಲೋರಲ್ಲಿ ಏನೇನು ರೂಮ್ಗಳಿದೆ ಅಂತ ಇವಾಗ ಸ್ಟೇರ್ ಕೇಸ್ ಹತ್ಕೊಂಡು ಹೋಗ್ತೀವಿ. ಮೇಲೆ ಹೋಗಿದ ತಕ್ಷಣವೇ ಒಂದು ದೊಡ್ಡ ಕಾರಿಡೋರೇ ಕಾಣಿಸುತ್ತೆ. ಒಂದು ಸೈಡ್ ಲೆಫ್ಟ್ ಕಡೆ ಹೋಗ್ತಿತ್ತು, ಇನ್ನೊಂದು ಕಾರಿಡೋರ್ ರೈಟ್ ಸೈಡ್ ಕಡೆಗೆ. ನಾನಿವಾಗ ಲೆಫ್ಟ್ ಸೈಡ್ ಕಡೆಗೆ ನಡ್ಕೊಂಡು ಹೋಗ್ತೀನಿ ಆ್ಯಂಡ್ ಅಣ್ಣ ರೈಟ್ ಸೈಡ್ ಕಡೆಗೆ ಹೋಗ್ತಾನೆ. ನಾನಿವಾಗ ಲೆಫ್ಟ್ ಸೈಡ್ ನಡ್ಕೊಂಡು ಹೋಗ್ಬೇಕಾದ್ರೆ ಟೋಟಲ್ 2 ರೂಮ್ಗಳು ಕಾಣಿಸುತ್ತೆ. ಮೊದಲನೇ ರೂಮ್ ಬಂದ್ಬಿಟ್ಟು ಫಾರ್ ಸಮ್ ರೀಸನ್ ಲಾಕ್ ಆಗಿತ್ತು. ಸೊ ನಾನದು ಸ್ಟೋರ್ ರೂಮ್ ಇರಬೇಕು ಅಂತ ಅನ್ಕೊಂಡು ಅಷ್ಟೊಂದು ಯೋಚನೆ ಮಾಡಿಲ್ಲದೆ ಇನ್ನೂ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತೀನಿ. ಅಲ್ಲಿ ಇನ್ನೊಂದು ರೂಮ್ ಕಾಣಿಸುತ್ತೆ. ಆ ರೂಮ್ ಡೋರ್ ಓಪನ್ ಮಾಡಿ ನೋಡಿದ್ರೆ ಇಟ್ ವಾಸ್ ಅ ಬ್ಯೂಟಿಫುಲ್ ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಕೂಡ. ಇವಾಗ ನಾನು ಆ ರೂಮ್ ಚೆಕ್ ಮಾಡ್ತಿರ್ಬೇಕಾದ್ರೆ ಒಂದು ಕಡೆ ದೊಡ್ಡ ದೊಡ್ಡ ಕರ್ಟನ್ಸ್ಗಳು ಹಾಕಿದ್ರು. ಸುಮ್ಮನೆ ಹಿಂಗೆ ಕರ್ಟನ್ಸ್ ಓಪನ್ ಮಾಡಿ ನೋಡ್ತೀನಿ, ಅಲ್ಲೊಂದು ದೊಡ್ಡ ಬಾಲ್ಕನಿನೇ ಇತ್ತು. ಆ ಬಾಲ್ಕನಿ ನೋಡಿದ ತಕ್ಷಣವೇ ನಾನು ಡಿಸೈಡ್ ಆಗ್ತೀನಿ ಈ ರೂಮ್ ನನಗೆ ಬೇಕು ಅಂತ. ಅಷ್ಟರಲ್ಲೇ ನಮ್ಮ ಅಣ್ಣ ಓಡ್ ಬಂದ್ಬಿಟ್ಟು ನನ್ನ ರೂಮಿಗೆ ಬಂದು ಅವನಿಗೂ ಅದೇ ರೂಮ್ ಬೇಕು ಅಂತ ಇವಾಗ ಜಗಳ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತೆಲ್ಲ ಜಗಳ ಮಾಡಿದ ಮೇಲೆ ಫೈನಲಿ ಆ ರೂಮ್ ನನಗೆ ಸಿಗತ್ತೆ. ಅಣ್ಣ ರೂಮ್ ಕೂಡ ಚೆನ್ನಾಗೇ ಇತ್ತು, ಬಟ್ ದ ಓನ್ಲಿ ಡಿಫ್ರೆನ್ಸಸ್ ಅವನ ರೂಮಲ್ಲಿ ಯಾವುದೇ ಬಾಲ್ಕನಿ ಇರಲಿಲ್ಲ. ನಾವಿವಾಗ ವಿಲ್ಲಾಗ್ ಬಂದು 2 ದಿನ ಮುಗೀತು ಆ್ಯಂಡ್ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ನಾನು ಮತ್ತು ಅಣ್ಣ ಬೆಳಿಗ್ಗೆ ಲೇಟ್ ಎದ್ದೊಳ್ತಿದ್ವಿ ಆ್ಯಂಡ್ ಅಲ್ಲೊಂದು ಗಾಡಿ ಕೂಡ ಇತ್ತು. ಸೊ ಅಣ್ಣ ಆವಾಗವಾಗ ಆ ಗಾಡಿನ ತೊಗೊಂಡು ಅಲ್ಲೇ ಎಸ್ಟೇಟ್ ಕಡೆ ಹೋಗೋದು, ಎಕ್ಸ್ಪ್ಲೋರ್ ಮಾಡೋದು ಅದೆಲ್ಲ ಮಾಡ್ತಿದ್ದ. ಆದರೆ ನಾನು ಮತ್ತು ಬ್ರೂನೋ ಇಡೀ ದಿನ ಅವೆಲ್ಲ ಅಕ್ಕಪಕ್ಕದಲ್ಲೇ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಸಂಜೆ ಅವನು ವಾಪಸ್ ಬಂದಿದ ಮೇಲೆ ಬ್ಯಾಡ್ಮಿಂಟನ್ ಆಡೋದು ಅದು ಇದು ಮಾಡಿಕೊಂಡು ಟೈಮ್ ಸ್ಪೆಂಡ್ ಆಗ್ತಿತ್ತು. ಆ್ಯಂಡ್ ಆಲ್ಸೋ ನಮಗೆ ರಾತ್ರಿ ಬೋರ್ ಆಗಬಾರ್ದು ಅಂತ ಇಬ್ಬರು ನಮ್ಮ ಲ್ಯಾಪ್ಟಾಪ್ ತಂದಿಟ್ಕೊಂಡಿದ್ವಿ. ಸೊ ರಾತ್ರಿ ಊಟ ಎಲ್ಲ ಆಗಿದ ಮೇಲೆ ಲಾಂಗ್ ಸೆಷನ್ ಗೇಮಿಂಗ್ಗಳು ನಡೀತಿತ್ತು ಅಥವಾ ಯಾವುದಾದ್ರೂ ಮೂವೀಸ್ ನೋಡಿಕೊಂಡು ನಿದ್ದೆ ಮಾಡ್ತಿದ್ವಿ. ಸೋಫಾರ್ ಹೇಳಬೇಕು ಅಂದರೆ ಟೈಮಲ್ಲಿ ಆರಾಮಾಗಿ ಸ್ಪೆಂಡ್ ಆಗ್ತಿತ್ತು. ಆ್ಯಂಡ್ ನಿಮಗೂ ಕೂಡ ಅನ್ನಿಸ್ತಿರ್ಬೋದು ಇದರಲ್ಲೇನೂ ಕೂಡ ಪ್ಯಾರಾನಾರ್ಮಲ್ ಇಲ್ವಲ್ಲ ಅಂತ. ಸೊ ಎಸ್, ದ ವೇಟ್ ಇಸ್ ಓವರ್ ಬಿಕಾಸ್ ಇಟ್ ಸ್ಟಾರ್ಟ್ಸ್ ನೌ. ಅವತ್ತು ನಾನು ಆರಾಮಾಗಿ ಶವರ್ ಮಾಡಬೇಕಾದ್ರೆ ಸಡನ್ನಾಗಿ ನಮ್ಮ ಅಣ್ಣ ನನಗೆ ಕರೆಯೋ ಥರ ಸೌಂಡ್ ಕೇಳಿಸುತ್ತೆ. ಮೊದಲನೇ ಸಾರಿಗೆ ನನಗೆ ಅಷ್ಟೊಂದೇನು ಗೊತ್ತೇ ಆಗಲ್ಲ. ಅವ್ನು ನನ್ನ ಕರೆದ ಅಂತ ನನಗೆ ಅನಿಸುತ್ತೆ, ಬಟ್ ಇಲ್ಲ ಇರ್ಬೋದು ಅಂತ ಅಂದ್ಕೊಂಡು ನನ್ನ ಪಾಡಿಗೆ ಶವರ್ ಮಾಡಬೇಕಾದ್ರೆ 1-2 ಸೆಕೆಂಡಲ್ಲೇ ಮತ್ತೆ ಅವ್ನು ನನ್ನ ಹೆಸರನ್ನ ಇವಾಗಿನ್ನೂ ಜೋರಾಗಿ ಕರೀತಾನೆ. ಇವಾಗ ಅವ್ನು ಆ್ಯಕ್ಚುಲಿ ಕರಿತಿದ್ದಾನೆ ಅಂತ ನನಗೆ ಕೇಳಿಸ್ಬಿಟ್ಟು ಕಣೋ 5 ನಿಮಿಷ ಇರು ಸ್ನಾನ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ವಾಪಸ್ ನಾನು ಶವರ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಆದರೆ ಅವನು ನಿಲ್ಲಲ್ಲ. 5 ನಿಮಿಷಕ್ಕೂ ಮತ್ತೆ ಮತ್ತೆ ಜೋರಾಗೆ ನನ್ನ ಹೆಸರನ್ನ ಇವಾಗ ಕರಿತಿದ್ದ. ಆ್ಯಂಡ್ ಅದು ಯಾಕೋ ಏನೋ ಗೊತ್ತಿಲ್ಲ, ಇವಾಗ ಬ್ರೂನೋನು ಕೂಡ ಎದ್ದು ಜೋರಾಗಿ ಬೊಗಳೋದಕ್ಕೆ ಶುರು ಮಾಡ್ತಾನೆ. ಅದೆಲ್ಲ ಕೇಳಿಸ್ಕೊಂಡು ನನಗೆ ಇರಿಟೇಟ್ ಆಗಿ ಬಾತ್ರೂಮ್ ಡೋರ್ ಓಪನ್ ಮಾಡಿ ಟವಲಲ್ಲೇ ನಾನು ಆಚೆ ಬಂದ್ಬಿಟ್ಟು ಏನೋ ಯಾಕೋ ಕಿರಿಸ್ತಿದ್ಯಾ ಅಂತ ನೋಡಿದ್ರೆ ಅಲ್ಲಿ ನಮ್ಮ ಅಣ್ಣ ಇದ್ದೇ ಇರಲಿಲ್ಲ. ಆ್ಯಂಡ್ ಬ್ರೂನೋ ಕಡೆಗೆ ನೋಡ್ತೀನಿ, ಬ್ರೂನೋನು ಕೂಡ ಆರಾಮಾಗಲ್ಲಿ ನಿದ್ದೆ ಮಾಡ್ತಿದ್ದ. ಏನಾಗ್ತಿದೆ
ಇವಾಗ ತಾನೇ ಬ್ರೂನೋ ಎದ್ದಿ ಬೊಗಳ್ತಿದ್ದ ಅಲ್ವಾ, ಆ್ಯಂಡ್ ಇವನು ನನಗೆ ಕರಿತಿದ್ದವನು ಎಲ್ಲಿ ಹೋದ ಅಂತ ನಾನಿವಾಗ ಕಾರಿಡೋರ್ ಹತ್ರ ನಡ್ಕೊಂಡು ಹೋಗ್ಬಿಟ್ಟು ನಮ್ಮ ಅಣ್ಣನ ಹೆಸರು ಕರಿತೀನಿ. ಆದರೆ ಅವನಲ್ಲಿ ಇದ್ದೇ ಇರಲಿಲ್ಲ. ಆ್ಯಂಡ್ ಆಚೆ ಒಂದ್ಸತಿ ಬಾಲ್ಕನಿ ಹತ್ರ ಹೋಗಿ ನೋಡಿದ್ರೆ ಆ್ಯಕ್ಚುಲಿ ಅವನ ಗಾಡಿನೂ ಕೂಡ ಅಲ್ಲಿರಲಿಲ್ಲ. ಸೊ ಅವನು ಆವಾಗಲೇ ಬೆಳಿಗ್ಗೆ ಎದ್ದು ಎಸ್ಟೇಟ್ ಕಡೆಗೆ ಹೋಗಿದ್ದ. ಅದನ್ನ ನೋಡಿ ನನಗೆ ಸಡನ್ನಾಗಿ ಅನ್ಸತ್ತೆ, ಓಹ್ ದೇವ್ರೇ, ನಾನು ಸ್ವಲ್ಪ ಗೇಮ್ ಆಡೋದನ್ನ ಕಮ್ಮಿ ಮಾಡಬೇಕು. ನಿದ್ದೆ ಕ್ಲೀನಾಗಿ ಮಾಡಿಲ್ದಿರೋ ಕಾರಣದಿಂದ ನಾನು ಏನೇನೋ ಹ್ಯಾಲ್ಯುಸಿನೇಟ್ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ಸೋ ಇದನ್ನು ಕೂಡ ಹೇಳಬೇಕು, ನನಗೆ ಮುಂಚೆಯಿಂದನೂ ಕೂಡ ಸ್ವಲ್ಪ ಸ್ಲೀಪ್ ಡಿಪ್ರಿವೇಷನ್ನಿಂದ ಹ್ಯಾಲ್ಯುಸಿನೇಟ್ ಮಾಡೋದು, ಯಾರೋ ನನಗೆ ಕರೆಯೋ ಥರ ಅನಿಸೋದು, ಅದೆಲ್ಲ ಪ್ರಾಬ್ಲಮ್ ಇತ್ತು. ಸೊ ನಾನು ಅದನ್ನು ಅಷ್ಟೊಂದು ತಲೆಗೆ ಹಾಕೊಳ್ಳೋದೇ ಇಲ್ಲ ಆ್ಯಂಡ್ ಅದನ್ನು ಅಲ್ಲೇ ಬಿಟ್ಬಿಡ್ತೀನಿ. ಆದರೆ ರಿಯಲ್ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಇದು ಬರೀ ಒಂದ್ಸತಿ ಅಲ್ಲ, ಸೆಕೆಂಡ್ ದಿನಾನೂ ಕೂಡ ನಡೆಯುತ್ತೆ, 3ನೇ ದಿನಾನೂ ಕೂಡ ನಡೆಯುತ್ತೆ, ಆ್ಯಂಡ್ ಇವಾಗ 4ನೇ ದಿನಾನೂ ಕೂಡ ಸೇಮ್ ಥಿಂಗ್ ನಡೆಯುತ್ತೆ. ಇದೆಲ್ಲ ಆಗ್ತಿರೋದು ನೋಡಿ ನನಗೆ ಒಂದಂತೂ ಅನ್ಸೋದಕ್ಕೆ ಶುರು ಆಯಿತು, ಈ ಥರ ನನಗೆ ಎಲ್ಲ ದಿನ ಅಂತೂ ಹ್ಯಾಲ್ಯುಸಿನೇಟ್ ಮಾಡ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಫೈನಲಿ ಅವತ್ತು ಡೈರೆಕ್ಟಾಗಿ ಅಣ್ಣ ಹತ್ರ ಹೋಗ್ಬಿಟ್ಟು, ಲೋ, ನಾನು ನಿನ್ಗೇನೋ ಒಂದು ಕೇಳೋಣ ಅಂತ ಅವತ್ತಿಂದಾನೇ ಯೋಚನೆ ಮಾಡ್ತಿದ್ದೆ, ಆದರೆ ಕೇಳೋದಕ್ಕಾಗಿಲ್ಲ. ನೀನೇನಾದರೂ ನನಗೆ ಕರಿತಿದ್ದ ಅವತ್ತು ಯಾವತ್ತಾದರೂ ಅಂತ ಕೇಳಿದಾಗ ನನಗೆ ಬಾತ್ರೂಮಲ್ಲಿ ಯಾರೂ ಕರಿತಿರೋ ಥರ ಅನಿಸತ್ತೆ. ಬಟ್ ಆಚೆ ಬಂದು ನೋಡಿದ್ರೆ ಯಾರೂ ಕೂಡ ಅಲ್ಲಿ ಇರೋದೇ ಇಲ್ಲ. ಈ ಥರ ಒಂದೆರಡು ಸತಿ ಆದರೆ ಪರವಾಗಿಲ್ಲ, ಆದರೆ ಇದು 4ನೇ ದಿನ ಕಂಟಿನ್ಯೂಸ್ ಆಗಿದೆ. ಸೊ ನೀನೇನಾದರೂ ಬೇಕಂತ ನನಗೆ ಆಡಿಸ್ತಿಲ್ಲ ತಾನೆ ಅಂತ ಕೇಳಿದಾಗ, ಯೂಶ್ವಲಿ ನಮ್ಮ ಅಣ್ಣ ಬಂದುಬಿಟ್ಟು ನೀನು ಕ್ಲೀನಾಗಿ ನಿದ್ದೆ ಮಾಡಿಲ್ಲ, ಅದು ಮಾಡು ಸರಿ ಹೋಗುತ್ತೆ, ಇದು ಮಾಡು ಸರಿ ಹೋಗುತ್ತೆ ಅಂತ ಅಡ್ವೈಸ್ ಕೊಡೋ ವ್ಯಕ್ತಿ. ಆದರೆ ಇದನ್ನು ಕೇಳಿದ್ದ ಅವನು 1 ಸೆಕೆಂಡ್ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿ ಹೋಗ್ಬಿಡ್ತಾನೆ. ಅವನೇನು ಮಾತಾಡೋದೇ ಇಲ್ಲ. ಆ್ಯಂಡ್ ಒಂಥರ ಹಿಂಗೆ ತಲೆ ಕೆಳಗೆ ಮಾಡ್ಕೊಂಡು ಏನೋ ಯೋಚನೆ ಮಾಡ್ತಿದ್ದ. ನಾನೊಂದು ಕೈ ಕಡೆಗೆ ಹಿಂಗೆ ಹೊಡೆದ್ಬಿಟ್ಟು ಕೇಳ್ತೀನಿ, ಓಯ್, ನಿನಗೆ ಕೇಳ್ತಿರೋದು, ಏನು ಯೋಚನೆ ಮಾಡ್ತಿದ್ಯಾ, ನೀನು ಆಡಿಸ್ತಿದ್ಯಾ ತಾನೇ ನನಗೆ ಬೇಕಂತ ಅಂತ ಕೇಳಿದಾಗ ಅವ್ನು ತಲೆ ಅಲ್ಲಾಡಿಸ್ತಾ ಹೇಳ್ತಾನೆ, 1 ನಿಮಿಷ ಇರು, ನೀನು ನಿಜ ಹೇಳ್ತಿದ್ಯಾ ಇದೆಲ್ಲ ಆಗ್ತಿದೆ ಅಂತ? ಯಾಕಂದರೆ ಇದೇ ಸೇಮ್ ಘಟನೆ ನನ್ನ ಜೊತೆನೂ ಕೂಡ ನಡೀತಿದೆ. ನಾನು ನನ್ನ ರೂಮಲ್ಲಿ ಇರಬೇಕಾದ್ರೆ ಯಾರೂ ನನ್ನ ಕರೆಯೋ ಥರ ಅನಿಸುತ್ತೆ, ಆದರೆ ಅದು ನಿನ್ನ ವಾಯ್ಸ್ ಅಲ್ಲ, ಅಮ್ಮ ಕರೆಯೋ ಥರ ನನಗೆ ಅನ್ನಿಸ್ತಿತ್ತು. 2-3 ಸತಿ ಕೆಳಗೆ ಹೋಗಿ ನೋಡಿದ್ರೆ ಅಮ್ಮ ಅವ್ರ ಪಾಡಿಗೆ ಅವ್ರ ಅಡುಗೆ ಏನೋ ಮಾಡ್ತಿದ್ರು. ಆ್ಯಂಡ್ ಇನ್ನೊಂದು ದಿನ ಅಂತೂ ಅಮ್ಮ ನನಗೆ ಕರೆದಾಗ ನಾನು ಕೆಳಗಡೆ ಹೋಗ್ಬಿಟ್ಟು ನೋಡ್ತೀನಿ, ಅಮ್ಮ ಅವತ್ತು ವಿಲ್ಲಲ್ಲೇ ಇರಲಿಲ್ಲ. ಸೊ ನಾನು ಕೂಡ ಅಂದ್ಕೊಂಡೆ, ಇದೇ ಥರ ನಾವು ರಾತ್ರಿ ಎಲ್ಲ ಫುಲ್ ಗೇಮ್ ಆಡ್ತಿರ್ತೀವಿ, ಏನೇನೋ ಹಾರರ್ ಮೂವೀಸ್ ಎಲ್ಲ ನೋಡ್ತಿದ್ದೀವಿ, ಸೊ ಅದರಿಂದ ಏನೇನೋ ಹ್ಯಾಲ್ಯುಸಿನೇಟ್ ಮಾಡ್ತಿರ್ಬೋದು ಅಂತ ಅಂದ್ಕೊಂಡು ಅದನ್ನು ಬಿಟ್ಟಿದ್ದೆ. ಈ ಥರ ನಮ್ಮಿಬ್ಬರ ಮಧ್ಯೆ ಈ ಡಿಸ್ಕಷನ್ ನಡೆದಿದ ಮೇಲೆ ನಮ್ಮ ತಲೆಯಲ್ಲಿ ಇದು ಸ್ವಲ್ಪ ಕೂತಿತ್ತು. ಆದರೆ ಅದಾಗಿದ ಮೇಲೆ 1 ವಾರ ಏನೂ ಕೂಡ ನಡೆಯಲ್ಲ, ಎಲ್ಲ ನಾರ್ಮಲ್ ಆಗೇ ನಡೀತಿತ್ತು. ಆದರೆ ಒಂದಿನ ನಾನು ಎದ್ದೋಳೋದು ತುಂಬ ಲೇಟ್ ಆಗಿಬಿಡುತ್ತೆ. ಬಿಕಾಸ್ ದ ಪ್ರೀವಿಯಸ್ ಡೇ ನಾನು ಮಧ್ಯರಾತ್ರಿ 3 ಗಂಟೆ ತನಕ ಗೇಮ್ ಆಡ್ಕೊಂಡು ಕೂತಿದ್ದೆ. ಗೇಮ್ ಆಡ್ತಾ ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆ್ಯಂಡ್ ಫೈನಲಿ ವೆನ್ ಐ ಸ್ಲೆಪ್ಟ್, ಬೆಳಗ್ಗೆ ಯಾರೋ ಬಂದುಬಿಟ್ಟು ನನಗೆ ಎದೋಳಿಸ್ದಂಗೆ ಸ್ವಲ್ಪ ನೆನಪೇನೋ ಇತ್ತು. ಆದರೆ ನಾನು ಡೀಪ್ ಸ್ಲೀಪಲ್ಲಿರೋ ಕಾರಣದಿಂದ ಅವ್ರು ನನಗೆ ಹಾಗೆ ಬಿಟ್ಟು ವಾಪಸ್ ಹೋದ್ರನ್ಸತ್ತೆ. ಆ್ಯಂಡ್ ಇವಾಗ ನಾನು ಎದ್ದು ನೋಡಬೇಕಾದ್ರೆ ಸಂಜೆ 6 ಗಂಟೆ ಆಗಿತ್ತು. ಆ್ಯಂಡ್ ಫಸ್ಟ್ ನಾನು ಹೋಗ್ಬಿಟ್ಟು ಶವರ್ ಮಾಡ್ತೀನಿ. ಶವರೆಲ್ಲ ಮುಗಿಸ್ಕೊಂಡು ಆಚೆ ಬಂದಿದ ಮೇಲೆ ಆಚೆ ನೋಡ್ತೀನಿ, ನನ್ನ ಲ್ಯಾಪ್ಟಾಪ್ ಇವಾಗ ಆನಲ್ಲೇ ಇತ್ತು. ಸೊ ನಾನು ಏನೂ ಯೋಚನೆ ಮಾಡಿಲ್ಲದೆ ಹೋಗ್ಬಿಟ್ಟು ಲ್ಯಾಪ್ಟಾಪಲ್ಲೇನೋ ನೋಡ್ತಾ ಹಾಗೆ ಕೂತ್ಕೊಂಡ್ಬಿಟ್ಟಿದ್ದೆ. ಆವಾಗಲೇ ಅಮ್ಮ ನನಗೆ ಒಂದು ಸತಿ ಕರೀತಾರೆ. ಅದನ್ನು ಕೇಳಿಸ್ಕೊಂಡು ನಾನು 1 ನಿಮಿಷ ಅಂತ ಹೇಳಿಬಿಟ್ಟು ಮತ್ತೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದೆ. 1-2 ಸೆಕೆಂಡ್ ಆಗಿರಲ್ಲ, ಅಮ್ಮ ಈ ಸತಿ ಮತ್ತೆ ನನಗೆ ಜೋರಾಗಿ ಕರೀತಾರೆ. ಅದನ್ನು ಕೇಳಿಸ್ಕೊಂಡು ನಾನು ಮಮ್ಮಿ 5 ಮಿನಿಟ್ಸ್ ಬಂದೆ ಅಂತ ಹೇಳಿಬಿಟ್ಟು ಮತ್ತೆ ನಾನು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಕೂತಿರ್ತೀನಿ. ಅಷ್ಟರಲ್ಲೇನೆ ಯಾರೋ ಜೋರಾಗಿ ನಡ್ಕೊಂಡು ಮೇಲ್ಗಡೆ ಬಂದು ಡಬಾರ್ ಅಂತ ನನ್ನ ಡೋರ್ ಓಪನ್ ಮಾಡ್ತಾರೆ. ನಾನು ಹೆದರ್ಕೊಂಡು ಹಿಂದೆ ತಿರುಗಿ ನೋಡಿದ್ರೆ ನಮ್ಮಮ್ಮ ಅಲ್ಲಿ ಬಂದು ನಿಂತಿದ್ರು. ಅಮ್ಮ ಹೇಳ್ತಾರೆ, ಏನು ಮಾಡ್ತಿದ್ಯಾ ನೀನು, ಎಷ್ಟು ಸತಿ ಕರಿಬೇಕು ನಿನಗೆ, ನಾನು ಕರೆದಾಗ ಡೋರ್ ಓಪನ್ ಮಾಡೋದು ಕಲಿ. ಆ್ಯಂಡ್ ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ನಾನು ಕೆಳಗಡೆ ಅಡುಗೆ ಮಾಡಬೇಕಾದ್ರೆ ನೀನು ಪದೇ ನನ್ನ ಕರಿತಾನೆ ಇದೆಯಾ, ಏನು ಬೇಕು ನಿನಗೆ, ನಿನಗೆ ಗೊತ್ತು ತಾನೇ ನಾನು ಅಡುಗೆ ಮಾಡಬೇಕಾದ್ರೆ ನನಗೆ ಬಂದು ಕರೆದ್ರೆ ಇರಿಟೇಟ್ ಆಗುತ್ತಂತ. ಕಮ್ ಆನ್ ಮ್ಯಾನ್, ಡೂ ಸಮಥಿಂಗ್, ಡೋಂಟ್ ಆ್ಯಕ್ಟ್ ಲೈಕ್ ಫೂಲ್ ಅಂತ ನಮ್ಮಮ್ಮ ನನಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಅದನ್ನು ಕೇಳಿಸ್ಕೊಂಡಿದ್ದು ನಾನು 1 ಸೆಕೆಂಡ್ ಕನ್ಫ್ಯೂಸ್ ಆಗ್ತೀನಿ. ಬಿಕಾಸ್ ನಾನು ಎದ್ದಿದ್ದೆ ಇವಾಗ, ನಾನು ಯಾವಾಗ ನಮ್ಮಮ್ಮ ಕರೆದೆ, ಇವ್ರು ತಾನೇ ನನಗೆ ಕರೆದಿದ್ದು ಅಂತ ನಾನು ವಾಪಸ್ ಅವ್ರಿಗೆ ಹೇಳಬೇಕಾದ್ರೆ, ನಿನ್ನ ಆಟಗಳೆಲ್ಲ ನನ್ನ ಹತ್ರ ನಡಿಬೇಡ, ಸುಮ್ಮನೆ ನನಗೆ ಈ ಥರ ಕರೆದ್ಬಿಟ್ಟು ಇರಿಟೇಟ್ ಮಾಡಬೇಡ, ಬೇಕಂದರೆ ಕೆಳಗೆ ಬಾ ಅಂತ ಹೇಳಿ ಡೋರ್ ಇವಾಗ ಅವ್ರು ಹಾಕೊಂಡ್ಬಿಟ್ಟು ಮತ್ತೆ ಕೆಳಗೆ ನಡ್ಕೊಂಡು ಹೋಗ್ತಾರೆ. ಆ ಹೋಲ್ ಇನ್ಸಿಡೆಂಟ್
ನನಗೆ ತುಂಬ ವಿಯರ್ಡ್ ಅನಿಸುತ್ತೆ. ಬಿಕಾಸ್ ಅಮ್ಮ ಯಾವತ್ತೂ ಕೂಡ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದು ನಾನು ನೋಡೇ ಇಲ್ಲ. ಆ್ಯಂಡ್ ಅವತ್ತವ್ರ ಹಾವಭಾವನೂ ತುಂಬ ಚೇಂಜ್ ಆಗಿಬಿಟ್ಟಿತ್ತು. ಅವ್ರು ನನ್ನ ಹತ್ರ ಈ ಥರ ಎಲ್ಲ ಯಾವತ್ತೂ ಮಾತಾಡಿಸ್ಲೇ ಇಲ್ಲ. ಇವತ್ತು ನೋಡಿದ್ರೆ ಹೀಗೆಲ್ಲ ಬೈತಿದ್ದಾರೆ, ಏನಾಯ್ತೋ ಏನೋ ಅಂತ ಅಂದ್ಕೊಂಡ್ಬಿಟ್ಟು ನನ್ನ ಪಾಡಿಗೆ ನಾನು ಇವಾಗ ರೂಮಲ್ಲಿ ಕೂತ್ಕೊಂಡಿದ್ದೆ. ಒಂದು ಸ್ವಲ್ಪ ಹೊತ್ತಾಗಿದ ಮೇಲೆ ನನ್ನ ಫೋನ್ ಇವಾಗ ರಿಂಗ್ ಆಗ್ತಿತ್ತು. ಫೋನ್ ಎತ್ತು ನೋಡಿದ್ರೆ ಅಣ್ಣ ಕಾಲ್ ಮಾಡ್ತಿದ್ದ. ಕಾಲ್ನ ಪಿಕ್ ಮಾಡಿದ ತಕ್ಷಣ ಅವ್ನು ನನಗೆ ಹೇಳ್ತಾನೆ, ಓ ಫೈನಲಿ ನಿನ್ನಿದ್ದೆ ಮುಗೀತಾ, ಸರಿ ಇವಾಗ ಬೇಗ ಬೇಗ ಹೋಗಿ ಸ್ನಾನ ಮಾಡಿ ರೆಡಿ ಆಗು, ನಾನಿವಾಗ ಗಾಡಿ ತೊಗೊಂಡು ನಿನ್ನ ಪಿಕ್ ಮಾಡೋದಕ್ಕೆ ಬರ್ತೀನಿ. ಎಲ್ಲರೂ ಇಲ್ಲಿ ಎಸ್ಟೇಟ್ ಹತ್ರ ಇರಬೇಕಾದ್ರೆ ನೀನೊಬ್ಬನೇ ಆ ವಿಲ್ಲಲ್ಲಿ ಏನೋ ಮಾಡ್ತೀಯಾ? ಅದನ್ನು ಕೇಳಿದ ತಕ್ಷಣ ನಾನು ಹೇಳ್ತೀನಿ, ಒಬ್ಬನೇನಾ? ಅಮ್ಮನೂ ಇಲ್ಲೇ ಇದ್ದಾರಲ್ವೋ, ನಿನ್ನ ಗಾಡಿಯಲ್ಲೆಲ್ಲ ಬೇಡ, ಕಾರ್ ತೊಗೊಂಡು ಬಾ, ಅವ್ರಿಗೂ ಕೂಡ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ಅವನಿವಾಗ ಓಕೆ ಓಕೆ ಫೈನ್, ನಿನ್ನಿದ್ದೆ ಏನೂ ಮುಗ್ದಿಲ್ಲ ಅನ್ಸತ್ತೆ. ಅಪ್ಪ ಅಮ್ಮ ಇಬ್ಬರು ನನ್ನ ಪಕ್ಕದಲ್ಲಿ ಇರಬೇಕಾದ್ರೆ ಅಲ್ಲಿ ಯಾವ ಅಮ್ಮ ಅಪ್ಪ ಇದ್ದಾರೆ? ಅದನ್ನು ಕೇಳಿದ ತಕ್ಷಣ ನಾನು ನನಗೆ ವಾಪಸ್ ಹೇಳ್ತೀನಿ, ಸ್ಟಾಪ್ ಇಟ್ ಮ್ಯಾನ್, ಇಟ್ಸ್ ನಾಟ್ ಫನ್ನಿ, ಜೋಕ್ಸ್ ಮಾಡಬೇಡ. ಅವನು ಹೇಳ್ತಾನೆ, ಹೌದಾ ಸರಿ ಒಂದು ನಿಮಿಷ ಇರು ಅಂತ ಹೇಳಿ ಅವನಿವಾಗ ಫೋನ್ನ ಯಾರ ಕೈಯಲ್ಲೋ ಕೊಟ್ಟಿದ್ದ. ಕೇಳಿಸ್ಕೊಂತಿರ್ಬೇಕಾದ್ರೆ ಸಡನ್ನಾಗೆ ಅದು ಬೇರೆ ಯಾರೋ ಅಲ್ಲ, ನಮ್ಮಮ್ಮನೇ ಇವಾಗ ಕಾಲಲ್ಲಿದ್ರು. ಅವ್ರು ನನಗೆ ಹೇಳ್ತಾರೆ, ಹಲೋ ಭರತ್, ಬೇಗ ಸ್ನಾನ ಮಾಡಿ ರೆಡಿಯಾಗು ಆಯ್ತಾ, ಅಣ್ಣನ ಇವಾಗಲೇ ಕಳಿಸ್ತಿದ್ದೀನಿ ವಿಲ್ಲಾ ಹತ್ರ. ಅದನ್ನು ಕೇಳಿದ ತಕ್ಷಣ ನನ್ನ ಎದೆ ಬಡಿತ ಒಂದು ಸೆಕೆಂಡ್ ನಿಂತೇ ಹೋಯ್ತು. ನನ್ನ ಮೈಂಡ್ ಇವಾಗ ಬ್ಲಾಕ್ ಆಗಿಬಿಟ್ಟಿತ್ತು. ಇವಾಗ ಕಾಲಲ್ಲಿ ಅಮ್ಮ ಇದ್ದಾರೆ ಅಂದರೆ ಕಿಚನಲ್ಲಿ ಅಡುಗೆ ಮಾಡ್ತಿರೋರು ಯಾರು? ಇವಾಗ ಜಸ್ಟ್ ಸ್ವಲ್ಪ ಹೊತ್ತು ಮುಂಚೆ ಮೇಲ್ ಬಂದು ಮಾತಾಡ್ಸ್ಕೊಂಡು ಹೋದವ್ರು ಯಾರು? ಅಮ್ಮ ಇವಾಗಲೂ ಕಾಲಲ್ಲಿ ಹಲೋ ಹಲೋ ಭರತ್ ಇದೇನೋ ಹಲೋ ಅಂತ ಹೇಳ್ತಾನೆ ಇದ್ರು. ಆ್ಯಂಡ್ ನಾನು ಅವ್ರಿಗೆ ಹಾಂ ರೆಡಿ ಆಗ್ತೀನಿ ಓಕೆ ಬಾಯ್ ಅಂತ ಕಾಲ್ನ ಇವಾಗ ಕಟ್ ಮಾಡ್ತೀನಿ. ಒಂದ್ಸತಿ ಎದ್ದೋಗ್ಬಿಟ್ಟು ನನ್ನ ಡೋರ್ನ ತೆಗ್ದು ಕೆಳಗಡೆ ಸ್ವಲ್ಪ ಕಾರಿಡೋರಲ್ಲಿ ನಡ್ಕೊಂಡೇ ಹೋಗ್ತೀನಿ. ಇವಾಗಲೂ ಕಿಚನಲ್ಲಿ ಯಾರೋ ಅಡುಗೆ ಮಾಡ್ತಿರೋ ಥರ ಸೌಂಡ್ ಕೇಳಿಸುತ್ತೆ. ಆ್ಯಂಡ್ ಆವಾಗ ನಾನು ಏನೂ ಯೋಚನೆ ಮಾಡಿಲ್ಲದೆ ವಾಪಸ್ ನನ್ನ ರೂಮ್ ಒಳಗೆ ಓಡಿ ಬಂದು ಡೋರ್ನ ಇಮಿಡಿಯೇಟ್ಲಿ ಲಾಕ್ ಮಾಡಿಬಿಟ್ಟು ಬೆಡ್ ಮೇಲೆ ಬಂದು ಕೂತ್ಕೊಳ್ತೀನಿ. ನಾನು ಅಣ್ಣಗೆ ಪದೇ ಪದೇ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ, ಆದರೆ ಅಲ್ಲಿ ಒಂದೊಂದು ಸತಿ ನೆಟ್ವರ್ಕೇ ಬರಲ್ಲ. ಸೊ ಇವಾಗ ಕಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ. ಆ್ಯಂಡ್ ಅದೇ ಟೈಮಲ್ಲಿ ಯಾರೋ ಸ್ಲೋ ಆಗಿ ನನ್ನ ರೂಮ್ ಕಡೆಗೆ ನಡ್ಕೊಂಡು ಬರ್ತಿರೋ ಸೌಂಡ್ ಕೇಳಿಸುತ್ತೆ. ಯಾರೋ ಮೇಲ್ ನಡ್ಕೊಂಡು ಬಂದು ಇವಾಗ ಡೋರ್ನ ನಾಕ್ ಮಾಡ್ತಾರೆ. ಅದನ್ನು ಕೇಳಿಸ್ಕೊಂಡು ನಾನು ಅಲ್ಲೇ ಫ್ರೀಸ್ ಆಗಿ ಹೋಗ್ಬಿಡ್ತೀನಿ. ಆ್ಯಂಡ್ ಎಷ್ಟೋ ಧೈರ್ಯ ಮಾಡ್ಕೊಂಡು ಯಾರಿದ್ದೀರಾ ಅಲ್ಲಿ ಅಂತ ಕೇಳಿದಾಗ ಐ ಡೋಂಟ್ ನೋ ಹೌ ಬಟ್ ಆ ಕಡೆಯಿಂದ ಲಿಟ್ರಲಿ ನಮ್ಮಮ್ಮನೇ ನನ್ನ ಕಡೆ ಮಾತಾಡಿಸ್ತಿರ್ತಾರೆ. ಅವ್ರಿವಾಗ ಹೇಳ್ತಾರೆ, ಯಾಕೋ ಡೋರ್ನ ಲಾಕ್ ಮಾಡ್ಕೊಂಡಿದ್ಯಾ, ಡೋರ್ನ ತೆಗಿ, ಅಡುಗೆ ಆಗಿದೆ, ಕೆಳಗೆ ಬಾ ನೀನು ಅಂತ ಹೇಳ್ತಾರೆ. ಆ್ಯಂಡ್ ಅದನ್ನು ಕೇಳಿಸ್ಕೊಂಡಿದ್ಮೇಲೆ ನನಗೆ ಹೋಗಿ ಡೋರ್ ತೆಗಿಯೋ ಯಾವ ಧೈರ್ಯನೂ ಕೂಡ ಇರಲಿಲ್ಲ. ಒಂದು ಸೆಕೆಂಡ್ ಆಗ್ತಾ ಡೋರ್ ಮೇಲೆ ನಾಕಿಂಗ್ ಸೌಂಡ್ ಇನ್ನೂ ಜೋರಾಗ್ತಾ ಹೋಗುತ್ತೆ. ಆ್ಯಂಡ್ ಅದನ್ನು ಕೇಳಿಸ್ಕೊಂಡು ಪಕ್ಕದಲ್ಲಿ ಮಲಗಿರೋ ಬ್ರೂನೋ ಇವಾಗ ಎದ್ದು ಬೊಗಳೋದಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಇದೊಂದು 10 ನಿಮಿಷ ತನಕ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆ್ಯಂಡ್ 1 ಸೆಕೆಂಡ್ ಬಂದು ಎಲ್ಲನೂ ಕೂಡ ನಿಂತೋಗುತ್ತೆ. ಎಲ್ಲ ಸರಿ ಹೋಯ್ತು ಅಂತ ಅಂದ್ಕೊಂಡು ನಾನು ಎದ್ದೋಗೋಣ ಅಂತ ಅನ್ನೋಷ್ಟರಲ್ಲೇ ಇವಾಗ ಆಚೆ ಕಡೆಯಿಂದ ನಮ್ಮ ಅಣ್ಣನ ಸೌಂಡ್ ಕೇಳಿಸ್ತಿತ್ತು. ಇವಾಗ ನಮ್ಮ ಅಣ್ಣ ನನಗೆ ಕರೀತಿದ್ದ, ಡೋರ್ ಓಪನ್ ಮಾಡು ಭರತ್, ಯಾಕೋ ಡೋರ್ನ ಲಾಕ್ ಮಾಡ್ಕೊಂಡಿದ್ಯಾ? ಆ್ಯಂಡ್ ಫಾರ್ ಸಮ್ ರೀಸನ್ ನನಗಿವಾಗ ಅನ್ನಿಸ್ತಿತ್ತು ಆಚೆ ನಿಂತಿರೋದು ನಮ್ಮ ಅಣ್ಣ ಅಲ್ಲ ಅಂತ. ಆ್ಯಂಡ್ 10 ಸೆಕೆಂಡಲ್ಲೇ ಆ ವಾಯ್ಸ್ ಮತ್ತೆ ಚೇಂಜ್ ಆಗುತ್ತೆ. ಆ್ಯಂಡ್ ಈ ಸತಿ ಬೇರೆ ಯಾರ್ದೋ ವಾಯ್ಸ್ ಅಲ್ಲ, ನನ್ನ ವಾಯ್ಸೇನೆ ನನಗೆ ಆಚೆ ಕಡೆಯಿಂದ ಕೇಳಿಸ್ತಿರುತ್ತೆ. ಯಾಕೆದ್ರಿದ್ಯಾ ಭರತ್? ವೈ ಆರ್ ಯು ಸೋ ಸ್ಕ್ಯಾರ್ಡ್? ಬಾ, ಓಪನ್ ದ ಡೋರ್, ಇಟ್ಸ್ ಜಸ್ಟ್ ಯುವರ್ ಬ್ರದರ್, ಇಟ್ಸ್ ಜಸ್ಟ್ ಯುವರ್ ಮದರ್, ಆ್ಯಂಡ್ ಇಟ್ಸ್ ಜಸ್ಟ್ ಮೀ. ಓಪನ್ ದ ಡೋರ್ ಭರತ್. ಅದನ್ನು ಕೇಳಿಸ್ಕೊಂಡಿದ್ಮೇಲೆ ನಾನು ಎಷ್ಟು ಹೆದರ್ತೀನಿ ಅಂದರೆ ನನ್ನ ಕೈಕಾಲೆಲ್ಲ ನಡುಗ್ತಿತ್ತು, ಉಸಿರಾಡೋದಕ್ಕೆ ಕಷ್ಟ ಆಗ್ತಿತ್ತು. ಡೋರ್ ಕಾರ್ನರ್ ಹತ್ರ ಹೋಗ್ಬಿಟ್ಟು ನಾನು ಕಿವಿ ಮುಚ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಆ್ಯಂಡ್ ಒಂದು ಅರ್ಧ ಗಂಟೆ ತನಕ ಇದೆಲ್ಲ ನಡೀತಿರುತ್ತೆ. ಆ್ಯಂಡ್ ಫೈನಲಿ ಎವ್ರಿಥಿಂಗ್ ಸ್ಟಾಪ್ಸ್. ಆಫ್ಟರ್ ದ್ಯಾಟ್ ನಾನು ಅಲ್ಲೇ ಕೂತಿದ್ದೆ. ಆ್ಯಂಡ್ ಆಚೆ ಕಡೆ ಯಾವುದೋ ಗಾಡಿ ಬರೋ ಶಬ್ದ ಕೇಳಿಸುತ್ತೆ. ನಾನು ಬಾಲ್ಕನಿಯಿಂದ ಹೋಗ್ಬಿಟ್ಟು ನೋಡಿದಾಗ ನಮ್ಮ ಅಣ್ಣ ಇವಾಗ ಗಾಡಿಯಲ್ಲಿ ಬಂದಿದ್ದ. ಅದನ್ನು ನೋಡಿ ಸ್ವಲ್ಪ ಧೈರ್ಯ ಮಾಡ್ಕೊಂಡು, ಇವಾಗಲೂ ಭಯ ಆಗ್ತಿತ್ತು, ಆದರೆ ಹೋಗ್ಬಿಟ್ಟು ರೂಮ್ ಡೋರ್ನ ಸ್ವಲ್ಪ ಓಪನ್ ಮಾಡಿ ನೋಡ್ತೀನಿ. ಆ ಹಾಲ್ವೇಯಲ್ಲಿ, ಆ ಕಾರಿಡೋರಲ್ಲಿ ಯಾರೂ ಕೂಡ ಇರಲಿಲ್ಲ. ಹಾಗಂತ ನಾನು ಇಮ್ಮಿಡಿಯೇಟ್ಲಿ ಓಪನ್ ಮಾಡಿ ನಾನು ಮತ್ತು ಬ್ರೂನೋ
ಇಬ್ಬರು ಓಡೋಗ್ಬಿಟ್ಟು ಕೆಳಗಡೆ ಹೋಗ್ತೀವಿ. ಕೆಳಗಡೆ ಹೋಗಿದ್ಮೇಲೆ ನಮ್ಮ ಅಣ್ಣ ಕೂಡ ಬರ್ತಾನೆ ಆ್ಯಂಡ್ ಅಪ್ಪ ಅಮ್ಮನೂ ಕೂಡ ಬಂದರು. ಅದಾಗಿದ್ಮೇಲೆ ನನ್ನ ಜೊತೆ ನಡೆದಿರೋ ಎವ್ರಿ ಸಿಂಗಲ್ ಥಿಂಗ್, ಆ ಕಂಪ್ಲೀಟ್ ಇನ್ಸಿಡೆಂಟ್ನ ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಪ್ಪ ಅಮ್ಮಗೆ ಸ್ವಲ್ಪ ಭಯ ಆಗೋದಕ್ಕೆ ಶುರು ಆಗುತ್ತೆ. ಅವ್ರು ನನಗೇನೂ ಆಗಲ್ಲ, ನೀನು ಹೆದರಬೇಡ ಅಂತ ಹೇಳ್ತಿರ್ತಾರೆ. ಆ್ಯಂಡ್ ಮೈ ಬ್ರದರ್ ವಾಸ್ ಲೈಕ್, ಸರಿ ಒಂದು ಕೆಲಸ ಮಾಡೋಣ, ಈ ಮನೇಲಿ ಬೇರೆ ಯಾರಾದರೂ ಇದ್ದಾರಾ ಅದನ್ನೊಂದು ಸತಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಹುಡ್ಕೋಣ ಅಂತ ಹೇಳಿ ಇಡೀ ಮನೇನ, ಆ ವಿಲ್ಲಾನ ನಾವಿವಾಗ ಹುಡ್ಕೋದಕ್ಕೆ ಶುರು ಮಾಡ್ತೀವಿ. ಕಿಚನ್ ಹತ್ರ, ರೂಮ್ಸ್ಗಳ ಹತ್ರ, ಬೆಡ್ ಕೆಳಗೆ, ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಆ್ಯಂಡ್ ಫೈನಲಿ ಒಂದು ಟೈಮ್ ಆಗಿದ್ಮೇಲೆ ನಾವು ಆ ಕಾರಿಡೋರ್ ಹತ್ರ ನಡಿಬೇಕಾದ್ರೆ ನನ್ನ ಡಾಗ್ ಬ್ರೂನೋ ಅಲ್ಲೊಂದು ರೂಮ್ ಇದೆ ಅಂತ ಹೇಳಿದ್ದೆ ಅಲ್ವಾ, ಆ ರೂಮ್ ಮುಂದೆ ಸಡನ್ನಾಗಿ ಹೋಗ್ಬಿಟ್ಟು ನಿಂತ್ಕೊಂಡು ಆಲ್ ಆಫ್ ಅ ಸಡನ್ ವಿಯರ್ಡ್ಲಿ ಆ ಡೋರ್ ಕಡೆಗೆ ನೋಡ್ತಾ ಬೊಗಳೋದಕ್ಕೆ ಶುರು ಮಾಡ್ತಾನೆ. ನಾನಿವಾಗ ಆ ಕಾರಿಡೋರ್ ಹತ್ರ ಹೋಗ್ಬಿಟ್ಟು ನೋಡಿದ್ರೆ ಆ ಡೋರ್ ಯಾವಾಗಲೂ ಲಾಕ್ ಆಗಿರ್ತಿತ್ತು. ಆದರೆ ಇವತ್ತು ಆ ಡೋರ್ ಓಪನ್ ಆಗಿ ಸ್ವಲ್ಪ ಆ ಕಡೆಗೆ ಮೂವ್ ಆಗಿತ್ತು. ಆ್ಯಂಡ್ ನಾನು ನಮ್ಮ ಅಣ್ಣನ ಕರಿತೀನಿ, ಹೇ ಹೇ ಇಲ್ಲಿ ಬಾ, ಇಲ್ಲಿ ಬಾ ಬೇಗ, ಲುಕ್ ಅಟ್ ದಿಸ್. ಈ ಡೋರ್ ನಾವು ಬಂದಿದ್ದ ದಿನ ಲಾಕ್ ಆಗಿತ್ತು ಆ್ಯಂಡ್ ಟುಡೇ ಇಟ್ಸ್ ಓಪನ್, ಐ ಡೋಂಟ್ ನೋ ಹೌ. ಆ್ಯಂಡ್ ಅಣ್ಣ ಅದನ್ನು ನೋಡಿದ ತಕ್ಷಣ ಅಪ್ಪ ಕರೀತಾರೆ. ಆ್ಯಂಡ್ ಅಪ್ಪನೂ ಮೇಲೆ ಬಂದಿದ ಮೇಲೆ ನಾವಿವಾಗ ಫಸ್ಟ್ ಟೈಮ್ ಆ ರೂಮ್ನ ಓಪನ್ ಮಾಡ್ತೀವಿ. ಆ ರೂಮ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಯಾವುದೋ ಒಂದು ಚಿಕ್ಕ ಮಗುದು ರೂಮ್ ಹೆಂಗೆ ಡಿಸೈನ್ ಮಾಡಿ ಡೆಕೋರೇಟ್ ಮಾಡಿಟ್ಟಿರ್ತಾರೋ ಆ ಥರ ಎಲ್ಲನೂ ಕೂಡ ಇತ್ತು. ಒಂದು ಕಡೆ ಕ್ರೇಡಲ್ಲಿದೆ, ಒಂದು ಕಡೆ ಎಲ್ಲ ಪಿಂಕ್ ಕಲರ್ ಕರ್ಟೇನ್ಸ್, ಚಿಕ್ಕ ಚಿಕ್ಕ ಮಕ್ಕಳದು ಆಟ ಸಾಮಾನುಗಳು ಅಲ್ಲೆಲ್ಲ ಕಡೆ ಬಿದ್ದಿತ್ತು. ಆ್ಯಂಡ್ ಈ ಕಡೆ ಎಲ್ಲ ಒಂದು ಯಾವುದೋ ಚಿಕ್ಕ ಹುಡುಗಿ ಫ್ರಾಕ್, ಬಟ್ಟೆ ಅದೆಲ್ಲನೂ ಕೂಡ ಕಬೋರ್ಡಲ್ಲಿ ಸೆಟ್ ಆಗಿತ್ತು. ಅದನ್ನೆಲ್ಲ ನೋಡಿದ್ಮೇಲೆ ನಾವು ಅಂದ್ಕೊತೀವಿ, ಮುಂಚೆ ಈ ರೂಮಲ್ಲಿ ಯಾವುದೋ ಒಂದು ಚಿಕ್ಕ ಹುಡುಗಿ ಇದ್ಲು ಅನಿಸುತ್ತೆ, ಆದರೆ ಈ ರೂಮ್ನ ಲಾಕ್ ಮಾಡೋ ರೀಸನ್ ಏನಾಗಿರ್ಬೋದು ಅಂತ ಎಲ್ಲ ನಾವು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದನ್ನೆಲ್ಲ ನೋಡಿದ್ಮೇಲೆ ನಮ್ಮಪ್ಪ ಇಮಿಡಿಯೇಟ್ಲಿ ಆ ವಿಲ್ಲಾ ಕೇರ್ ಟೇಕರ್ಗೆ ಕಾಲ್ ಮಾಡಿ, ಇಲ್ಲಿಗೆ ಬಾ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಕರೀತಾರೆ. ಅವನಲ್ಲಿ ಬಂದಿದ ಮೇಲೆ ನಮ್ಮಪ್ಪ ಕೇಳ್ತಾನೆ, ಏನಾಯಿತು ಸರ್, ಏನು ತೊಂದರೆ ಅಂತ. ನಮ್ಮಪ್ಪ ಅವನಿಗೆ ಕರೆದ್ಬಿಟ್ಟು ಆ ರೂಮ್ ತೋರಿಸಿ ಹೇಳ್ತಾರೆ, ನಿನಗೆ ಈ ರೂಮ್ ಬಗ್ಗೆ ಗೊತ್ತಿತ್ತಾ? ಹಳೆ ಓನರ್ನ ಕೇಳಿದ್ರೆ ಅವನಿಲ್ಲಿ ಬರೀ 3 ರೂಮ್ಗಳಿದೆ, ಒಂದು ಸ್ಟೋರ್ ರೂಮ್ ಅಂತ ಹೇಳಿದ್ದ, ಇಲ್ಲಿ ನೋಡಿದ್ರೆ ಯಾವುದೋ ಒಂದು ಚಿಕ್ಕ ಮಗು ರೂಮ್ ಇದೆಯಲ್ಲೋ ಅಂತೆಲ್ಲ ಕೇಳಬೇಕಾದ್ರೆ ಒಂದು ಸೆಕೆಂಡ್ ಆ ಕೇರ್ ಟೇಕರ್ ಹಾವ ಬದಲಾಗುತ್ತೆ. ಅವನೊಂಥರ ಹೆದರ್ಕೊಂಡು ಹೇಳ್ತಾನೆ, ಸರ್ ನಿಮ್ಗೆ ಹಳೆ ಓನರ್ ಏನೂ ಹೇಳಿಲ್ವಾ? ನೀವ್ಯಾಕೆ ಸರ್ ಈ ಡೋರ್ನ ಓಪನ್ ಮಾಡೋದಕ್ಕೆ ಹೋದ್ರಿ? ಈ ಡೋರ್ ಯಾವಾಗಲೂ ಲಾಕ್ ಆಗಿರುತ್ತಲ್ವಾ, ನೀವು ಹೆಂಗೆ ಓಪನ್ ಮಾಡಿದ್ರಿ ಅಂತ ಕೇಳಿದಾಗ ನಮ್ಮಪ್ಪ ಕೋಪ ಮಾಡ್ಕೊಂಡು ಹೇಳ್ತಾರೆ, ಏನೋ ಹೇಳ್ತಿದ್ಯಾ, ಹಳೆ ಓನರ್ ನನಗೇನೂ ಹೇಳಿಲ್ಲ. ಆ್ಯಂಡ್ ಈ ಡೋರ್ನ ನಾವು ಓಪನ್ನು ಕೂಡ ಮಾಡಿಲ್ಲ, ಅದರ ಕೀಸ್ ಕೂಡ ನಮ್ಮ ಹತ್ರ ಇಲ್ಲ, ಅದೇನೋ ಹಾಳಾಗೋಗ್ಲಿ ಅಂತ ನಾನು ಹಾಗೆ ಬಿಟ್ಟಿದ್ದೆ. ಆದರೆ ಒಳಗಡೆ ಬಂದು ನೋಡಿದ್ರೆ ಸ್ಟೋರ್ ರೂಮ್ ಅಲ್ಲ, ಇದು ಯಾವುದೋ ಚಿಕ್ಕ ಹುಡುಗಿ ರೂಮ್ ಥರ ಕಾಣಿಸ್ತಿದೆ ಅಂತ ನಮ್ಮಪ್ಪ ಕೇಳಿದಾಗ ಆ ಕೇರ್ ಟೇಕರ್ ಹೇಳ್ತಾನೆ, ನಿಮಗಿಂತ ಮುಂಚೆ ಈ ಮನೆಯಲ್ಲಿ ಒಂದು ಫ್ಯಾಮಿಲಿ ಇತ್ತು ಸರ್, ಅವ್ರಿಗೆ ಒಂದು ಚಿಕ್ಕ ಪಾಪು ಇತ್ತು. ಅವತ್ತು ಹಳೆಯ ಓನರ್ ಕೆಲ್ಸಕ್ಕೆ ಹೋಗಿದ್ರು, ಮತ್ತು ಮೇಡಮ್ ಅವರು ಅಲ್ಲಿ ಕಿಚನಲ್ಲಿ ಅಡುಗೆ ಏನೋ ಮಾಡ್ತಿದ್ರು. ಅವ್ರ ಪಾಪು ಬಂದು ಯಾವಾಗ ತಾನೇ ನಡೆಯೋದಕ್ಕೆ ಕಲ್ತಿತ್ತು. ಅದು ನಡೀತಾ ಪಕ್ಕದ ರೂಮಲ್ಲಿರೋ ಬಾಲ್ಕನಿಗೆ ಹೋಗುತ್ತೆ. ಆ್ಯಂಡ್ ಬಾಲ್ಕನಿ ಹತ್ರ ಎಣಕ್ಬಿಟ್ಟು ನೋಡಬೇಕಾದ್ರೆ ಆ ಸಮಯದಲ್ಲಿ ಪಾಪು ಸಡನ್ನಾಗಿ ಸ್ಲಿಪ್ಪಾಗಿ ಮೇಲ್ಗಡೆಯಿಂದ ಡೈರೆಕ್ಟ್ ಕೆಳಗೆ ಬಿದ್ದು ಕತ್ತು ಮುರ್ಕೊಂಡು ಸತ್ತೋಗ್ಬಿಡುತ್ತೆ. ಆ ಘಟನೆ ನಡೆದಿದ ಮೇಲೆ ಆ ಮೇಡಮ್ ಅವರು ಕಂಪ್ಲೀಟ್ ಒಂಥರ ಮೆಂಟಲಿ ಅನ್ಸ್ಟೇಬಲ್ ಆಗೋಗ್ಬಿಟ್ಟಿದ್ರು. ಅವ್ರಿಗೆ ಒಂಥರ ಹುಚ್ಚಿಡ್ದುಬಿಟ್ಟಿತ್ತು. ಅವ್ರಿಗೆ ಇಡೀ ಮನೆಯಲ್ಲಿ ಎಲ್ಲಿ ಹೋದ್ರೂ ಆ ಪಾಪು ಕಾಣಿಸೋದು, ಅವ್ರಿಗೆ ಏನೇನೋ ವಿಚಿತ್ರ ಘಟನೆಗಳೆಲ್ಲ ಆಗ್ತಿತ್ತು. ಅದನ್ನೆಲ್ಲ ನೋಡಿದ್ದ ಓನರ್ ಈ ಮನೇನ ಮಾರಬೇಕು ಅಂತ ಡಿಸೈಡ್ ಮಾಡಿ ಆವಾಗಲೇ ಈ ಮನೇನ ಆಕ್ಷನ್ಗೆ ಹಾಕ್ತಾರೆ. ಆ ಆಕ್ಷನ್ನಲ್ಲೇ ನೀವಿದನ್ನು ಪರ್ಚೇಸ್ ಮಾಡಿರೋದು. ಆ್ಯಂಡ್ ಅವ್ರು ಅದಾಗಿದ ಮೇಲೆ ಈ ಮನೇನ ಖಾಲಿ ಮಾಡಿದ್ರು ಸರ್ ಅಂತ ಹೇಳ್ತಾನೆ. ನಾವು ಅದನ್ನೆಲ್ಲ ಕೇಳಿ ಅಲ್ಲೇ ಬಿದ್ದು ಹೋಗ್ಬಿಡ್ತೀವಿ. ಆ್ಯಂಡ್ ಅವತ್ತು ರಾತ್ರಿನೇ ನಾವು ಡಿಸೈಡ್ ಮಾಡ್ತೀವಿ, ನೆಕ್ಸ್ಟ್ ದಿನ ಬೆಳಗಾಗಿದ ತಕ್ಷಣ ಫಸ್ಟ್ ಈ ವಿಲ್ಲಾನ ಖಾಲಿ ಮಾಡಬೇಕು. ಆ್ಯಂಡ್ ನಮಗೂ ಕೂಡ ಆ ವಿಲ್ಲಾ ಬೇಡ, ಆ ವಿಲ್ಲಾನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾರಬೇಕು ಅಂತ ಡಿಸೈಡ್ ಮಾಡಿ ಮಾರನೇ ದಿನ ಬೆಳಗಾಗಿದ ತಕ್ಷಣ ನಾವು ಗಂಟು ಮೂಟೆನ ಕಟ್ಕೊಂಡು ಆ ವಿಲ್ಲಾನ ಖಾಲಿ ಮಾಡಿಬಿಡ್ತೀವಿ. ಆ್ಯಂಡ್ ವಾಪಸ್ ಮನೆ ಹೋಗಿದ್ಮೇಲೆ ಅಪ್ಪ ಆ ವಿಲ್ಲಾನ ಬೇರೆ ಯಾರಿಗೋ ಮಾರ್ತಾರೆ. ಅದು ಯಾರು ತೊಗೊಂಡ್ರು, ಏನಾಯಿತು, ಅದು ಏನೂ ಕೂಡ ನಮಗೆ ಗೊತ್ತಿಲ್ಲ. ಆದರೆ ಆ ಎಕ್ಸ್ಪೀರಿಯನ್ಸ್ ಆಗಿದ ಮೇಲಿಂದ ನನಗೆ ದೆವ್ವ, ಭೂತಗಳು ಮತ್ತು ಆತ್ಮಗಳ ಮೇಲೆ ನಂಬಿಕೆ ಹೆಚ್ಚಾಗಿದೆ. ಆ್ಯಂಡ್ ಇವತ್ತಿನವರೆಗೂ ಕೂಡ ಆ ಇನ್ಸಿಡೆಂಟ್ ನನ್ನ ಕೈಯಲ್ಲಿ ಮರೆಯೋದಕ್ಕೇನೆ ಆಗಲ್ಲ.
ಸೊ ಎಸ್ ಗೈಸ್, ಇವತ್ತಿನ ಕತೆ ಇಲ್ಲಿಗೆ ಮುಗಿಯುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ 400 ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಗೈಸ್, ನಾನು ಒಂದು ನಿಮ್ಮ ಹತ್ರ ಪರ್ಸ್ನಲಿ ಹೇಳಬೇಕು ಅಂತ ಅಂದ್ಕೊಳ್ತಿದ್ದೀನಿ. ನಿಮ್ಮಲ್ಲಿ ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದೀರಾ, ರೆಗ್ಯುಲರಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಬಟ್ ಎಷ್ಟೊಂದು ಜನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ಗೈಸ್, ಇದೊಂದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಂದು ಎಸ್ಟಾಬ್ಲಿಷ್ಡ್ ಚಾನಲ್ ಕೂಡ ಅಲ್ಲ, ನಾನು ಇವಾಗ ತಾನೇ ರೀಸೆಂಟಾಗಿ ಚಾನೆಲ್ನ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಎಸ್, there are certain milestones that we have to reach. ಆ್ಯಂಡ್ ನಾನು ಯೂಟ್ಯೂಬ್ನ ಫುಲ್ ಟೈಮ್ ಥರ ಮಾಡ್ತಿದ್ದೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ದೊಡ್ಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ನನಗೇನೂ ಜಾಸ್ತಿ ವೀಡಿಯೋಸ್ನ ಮಾಡಬೇಕು ಅಂತ ಮೋಟಿವೇಶನ್ ಕೂಡ ಸಿಗುತ್ತೆ. ಸೊ ನಿಮ್ಮ ಹತ್ರ ನಾನು ಮಾಡ್ಕೊಳ್ಳೋ ಒಂದೇ ಒಂದು ರಿಕ್ವೆಸ್ಟ್, ವೀಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆಗ್ತಿದ್ರೆ ಮರ್ತು ಹೋಗಿಲ್ಲದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೆ ಇದೇ ಥರದ ಕತೆಗಳ ಜೊತೆ. ಟಿಲ್ ದೆನ್, ಟೇಕ್ ಕೇರ್, ಗುಡ್ ಬೈ ಆ್ಯಂಡ್ ಪೀಸ್ ಔಟ್.